ಸರ್ ಇವತ್ತು ಮೂರು ಜನ ಹೆಣ್ಮಕ್ಳಿದ್ದೀವಿ. ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಇದನ್ನು ಯಾರಾದರೂ ಒಪ್ಪುವಂಥದ್ದ ಸರ್? ಅಬ್ಸಲ್ಯೂಟ್ಲಿ ನಾಟ್. ಈಗ ನಾನು ಈ ಮಹಿಳೆಯರ ಬಗ್ಗೆ ಆಗುವ ಅನ್ಯಾಯಗಳು ಇದಂತೂ ತೀರಾ ಧಾಳವಾಗಿ ಕಾಣ್ತಾ ಇದೆ ಇವತ್ತು. ಅದರ ಒಟ್ಟಾರೆಯಾಗಿ ನಾವು ಮಹಿಳಾ ಮೀಸಲಾತಿ ಮಾತಾಡುವಾಗಲೂ ಕೂಡ ಪಕ್ಷದಲ್ಲಿ 33% ಟಿಕೆಟ್ ಕೊಡೋದಿಲ್ಲ, ಆದರೆ ಸಂಸತ್ತಿನಲ್ಲಿ 33% ಮಹಿಳೆಯರು ಇರಬೇಕು ಅಂತಾರೆ ಎಲ್ಲ ಪಕ್ಷಗಳು. ವಿಧಾನಸಭೆಯಲ್ಲಿ 33% ಇರಬೇಕು ಅಂತಾರೆ. ಅಂದರೆ ಮೊದಲು 33% ಟಿಕೆಟ್ ಕೊಡೋಕೆ ಯಾರು ನಿಮ್ಮನ್ನು ತಡೆ ಹಿಡಿದಿದ್ರು? ಇವತ್ತು 6 ಜನ ಶಾಸಕರಿದ್ದಾರೆ ಕರ್ನಾಟಕ ವಿಧಾನಸಭೆಯಲ್ಲಿ. 6 ಜನರನ್ನ ಮಂತ್ರಿ ಮಾಡಿದ್ರು ಕೂಡ 20% ಆಗುತ್ತೆ. 6 ಜನರನ್ನ ಮಂತ್ರಿಗಳು ಮಾಡಿದ್ರೆ ಏನು ತೊಂದರೆ? 20% ಆಗುತ್ತೆ. ಎಲ್ಲಿಗೆ ಹೋಯ್ತು ನಿಮ್ಮ ಸಮಾನತೆ ಮತ್ತು ಈ ಲಿಂಗ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ನೆಲೆಗಟ್ಟು ಎಲ್ಲಿಗೆ ಹೋಯ್ತು? ಎಲ್ಲಿ ಎಡವುದ್ರು ಸರ್ ಇದು? ಅಥವಾ ಯಾರಾದ್ರೂ ದಾರಿ ತಪ್ಪಿಸಿದ್ರ? ದಾರಿ ಏನಾಗ್ಬಿಟ್ಟಿದೆ, ಇದು ಪದೇ ಪದೇ ಹೇಳ್ತಾರೆ 140 ಜನ ಶಾಸಕರಿದ್ದಾರೆ, ಲಿಮಿಟೆಡ್ ಸೀಟ್ಗಳಿದೆ. ಹೌದು, ಅದರಲ್ಲೇ ಹಂಚಿಕೊಡ್ಬೇಕಲ್ಲ. ಹಂಚಿಕೆ ಅಂದ್ರೆ ಅಧಿಕಾರ ಹಂಚಿಕೆ, ಯಾವುದೇ ಒಂದು ಹಂಚಿಕೆ ಅಂದ್ರೆ ಏನು, ಇರೋದ್ರಲ್ಲಿ ಹಂಚಿಕೊಡ್ಬೇಕಾಗತ್ತೆ. ನೀವು ಕೊಡೋದೇ ಇಲ್ಲ ಅಂತ ಅದರ ಅರ್ಥ ಏನಾಗುತ್ತೆ? ಅದರ ಅರ್ಥ ನೀವು ಮಹಿಳೆಯರನ್ನ ಸರ್ಕಾರದಲ್ಲಿ ಸಕ್ರಿಯ ಭಾಗಿದಾರರಾಗಿ ನೋಡ್ತಾ ಇಲ್ಲ, ನೀವು ಕೇವಲ ನಿಷ್ಕ್ರಿಯ ಫಲಾನುಭವಿಗಳಾಗಿ ನೋಡ್ತಾ ಇದ್ದೀರಿ. ಮಹಿಳೆಯರು ಕೇವಲ ಫಲಾನುಭವಿಗಳು, ಅವರು ಸಕ್ರಿಯ ಪಾಲುದಾರರಲ್ಲ. ಈ ರೀತಿಯ ಒಂದು ಮೆಸೇಜಿಂಗ್ ಇದೆ ಅಲ್ಲ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಇದು. ಆಮೇಲೆ ಎಲ್ಲ ಇವತ್ತು ಏನದು ಅಸಮಾಧಾನಿತ ಶಾಸಕರು ನೋಡಿ, ಯಾರ್ಯಾರು ಮಂತ್ರಿ ಆಗಿಲ್ಲ ಎಲ್ಲರೂ ಏನು ಮಾತಾಡ್ತಾರೆ, ನನಗೆ ಬರಬೇಕಾಗಿತ್ತು ಬಂದಿಲ್ಲ, ನಾನು ರಾಜೀನಾಮೆ ಕೊಡ್ತೇನೆ, ಇಂಥ ಸಮುದಾಯಕ್ಕೆ ಬರಬೇಕಾಗಿತ್ತು ಬರಲಿಲ್ಲ, ಬ್ರಾಹ್ಮಣ ಸಮುದಾಯಕ್ಕೆ ಬರಬೇಕಾಗಿತ್ತು ಬರಲಿಲ್ಲ, ಇದೆಲ್ಲ ಮಾತಾಡ್ತಾರೆ. ಮಹಿಳೆಯರಿಗೆ ಬಂದಿರೋ ಒಬ್ಬ ಮಹಿಳೆ ಕೊಡಿ ಅಂತ ಯಾರಾದರೂ ಹೇಳಿದ್ರ? ನಿನ್ನೆ ನಾನು ಇದೇ ವಿಚಾರವಾಗಿ ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ, ಅಲ್ಲ ಸರ್ ಅವ್ರಿಗೆ ಸಿಕ್ಕಿಲ್ಲ ಇವ್ರಿಗೆ ಸಿಕ್ಕಿಲ್ಲ ಅಂತ ಪೆಟ್ರೋಲ್ ಸುರ್ಕಂತ ಇದಾರಂತೆ, ಏನೋ ಕುಡಿತೀವಿ ಅಂತ ಹೋಗ್ತಾರಂತೆ ಅಂತ ಚರ್ಚೆ ಮಾಡಿದ್. ಹೆಣ್ಮಕ್ಳು ಪರವಾಗಿ ಒಂದು ಲೋಟ ನೀರು ಕುಡಿಯೋಕ್ಕೂ ಮುಂದೆ ಬರ್ಲಿಲ್ವಲ್ಲ ಯಾರುನು? ಅಂದ್ರೆ ಹಿಂಗ್ ಮಾಡ್ಬೇಕು ಅಂತಲ್ಲ, ಬಟ್ ನಾವು ಚರ್ಚೆ ಮಾಡಿದ ಇಷ್ಟೆಲ್ಲ ಇವರೆಲ್ಲ ಜನಸಾಮಾನ್ಯರು ಬಿಡಿ, ಇವರೆಲ್ಲ ನಾಯಕರು, ಅನೇಕ ಸಾರಿ ಮಂತ್ರಿಗಳಾದವರು, ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿ ಆದವರು ಮಕ್ಕಳಿದ್ದಾರೆ ಇಲ್ಲಿ. ಅವ್ರಿಗೆ ತಲೆಯಲ್ಲಿ ಬರ್ಲಿಲ್ವ ಇದು? ಒಬ್ಬರೊಬ್ಬರು ಮಹಿಳೆಯನ್ನು ಮಾಡಲಿಲ್ವಲ್ರಿ ನಮ್ಮ ಮುಖ್ಯಮಂತ್ರಿ? ಕೇಳೋದಕ್ಕೆ ಏನಾಗಿತ್ತು? ವಾಟ್ ಅ ಶೇಮ್ ಪರಿಸ್ಥಿತಿ ಅಲ್ವಾ? ಇಟ್ ಈಸ್ ಶೇಮ್ಫುಲ್, ಇಟ್ಸ್ ಅಬ್ಸಲ್ಯೂಟ್ಲಿ ಶೇಮ್ಫುಲ್. ಮತ್ತೆ ಮಹಿಳೆಯರು ಇದನ್ನ ತೀರಾ ಸರಳವಾಗಿ ತಗೋಬಾರ್ದು. ಇದನ್ನ ದೇ ಮಸ್ಟ್ ರೆಬೆಲ್. ಅವ್ರು ಬಂಡಾಯ ಹೇಳ್ಬೇಕು, ಇನ್ಸಿಸ್ಟ್ ಮಾಡಬೇಕು. ಒಬ್ಬರಿಗೆ ಯಾಕ್ರಿ ಒಬ್ಬರೇ ಮಂತ್ರಿ ಆಗಬೇಕು, ಮಹಿಳಾ ಮಂತ್ರಿ ಇರಬೇಕು, ಅದು ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇರಬೇಕು. ಏನಂಗಂದ್ರೆ ಮಹಿಳೆಯರಿಗೆ ಬೇರೆ ಕೆಪಾಬಿಲಿಟಿನೇ ಇಲ್ವಾ? ಮಹಿಳೆಯರಿಗೆ ಬೇರೆ ಇಲಾಖೆ ಹ್ಯಾಂಡಲ್ ಮಾಡೋ ತಾಕತ್ತಿಲ್ವಾ? ಗೆದ್ದಿರೋ ಅಷ್ಟು ರೂಪ ಅವರನ್ನು ಹೊರತುಪಡಿಸಿ ಎಲ್ಲರೂ ಗಂಡ್ಮಕ್ಳು ವಿರುದ್ಧನೇ ಗೆದ್ದು ಬಂದಿದ್ರು ಸರ್. ಅವರು ಲಕ್ಷಾಂತರ ಜನ ವೋಟ್ ಹಾಕಿದ್ದಾರೆ ಅವ್ರನ್ನ ನಂಬಿ. ಅಲ್ಲಿ ವೋಟ್ ಹಾಕಿಸ್ಕೊಳಕ್ಕಾಗುತ್ತೆ, ಇಲ್ಲಿ ಮಿನಿಸ್ಟ್ರು ಮಾಡಕ್ ಆಗಲ್ಲ ಇವ್ರ ಕೈಲಿ ಅಂದ್ರೆ ಕಾಂಗ್ರೆಸ್ ಐಡಿಯಾಲಜಿಕಲ್ ಸ್ಟ್ಯಾಂಡ್ ಇಲ್ಲಿ. ನಿಮ್ಮ ಸೈದ್ಧಾಂತಿಕ ಬದ್ಧತೆ ಏನು? ಮಹಿಳಾ ಸಬಲೀಕರಣ ಅರ್ಥ ಏನು? ಮಹಿಳಾ ಸಬಲೀಕರಣದ ಅರ್ಥ ಏನು? ಯಾಕೆ ಡಿ ಕೆ ಶಿವಕುಮಾರ್ ಹಠ ಮಾಡಲಿಲ್ಲ? ಇಲ್ಲ, 2 ಮಹಿಳೆಯರು ಕೊಡ್ಬೇಕು, ನಾವು 3 ಜನ ಕೊಡಲೇಬೇಕು, ಏನ್ ಮಾಡ್ತಾರೆ ಮಹಿಳೆ, ನಾನು ರಾಜೀನಾಮೆ ಕೊಡ್ತೇನೆ ಅಂತ ಯಾಕೆ ಹೇಳಲಿಲ್ಲ? ಯಾಕೆ ಸಿದ್ದರಾಮಯ್ಯ ಹೇಳಲಿಲ್ಲ? ಯಾಕೆ ರಾಹುಲ್ ಗಾಂಧಿ ಇನ್ಸಿಸ್ಟ್ ಮಾಡಲಿಲ್ಲ? ಕಾಂಗ್ರೆಸ್ ಪಕ್ಷ ಸೈದ್ಧಾಂತಿಕ ನೆಲೆಗಟ್ಟು ಏನು? ವಾಟ್ ಈಸ್ ದ ಮೆಸೇಜ್ ದಟ್ ಯು ಆರ್ ಸೆಂಡಿಂಗ್? ಒಬ್ಬರೊಬ್ಬರು ಮಹಿಳೆ ಇಲ್ಲ ಅಂತ ಆದ್ಮೇಲೆ ಅದ್ರ ಬಗ್ಗೆ ಗಟ್ಟಿ ದನಿ ಎತ್ತೋರು ಕೂಡ ಇಲ್ಲ ಅಂತ ಅದರ ಅರ್ಥ ಏನು? ರಿಯಲಿ ವಾಟ್ ಆರ್ ಯು ಥಿಂಕಿಂಗ್ ಅಬೌಟ್ ವಿಮೆನ್? ಪ್ರಿಯಾಂಕಾ ಗಾಂಧಿ ಮಾತಾಡ್ತಾರೆ, ಬಟ್ ಇವೆಂಚುಲಿ ವಾಟ್ ಹ್ಯಾಪನ್ಡ್? ಯಾರಾದ್ರೂ ಎದ್ದು ನಿಲ್ಬೇಕಲ್ಲ ಸಭೆಯಲ್ಲಿ. ಎಷ್ಟೋ ಸಭೆಗಳಾಗಿರ್ತವೆ, ಯಾವ ಸಭೆಯಲ್ಲಿ ಎದ್ದು ಅಂತ ಹೇಳಿದ್ರು, ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ. ಸರ್, ಇಂಥ ದೊಡ್ಡ ಲೋಪ ಕಾಂಗ್ರೆಸ್ನ ಪಟ್ಟಿ ಫೈನಲ್ ಮಾಡ್ಬೇಕಾದ್ರೆ ಕಾಣಿಸ್ಲೇ ಇಲ್ವಾ? ಕೊನೆ ಕ್ಷಣ ತನಕ ಥ್ರಿಲ್ಲರ್ ಮೂವಿ ತೋರಿಸ್ಬಿಟ್ರಲ್ಲ ಸರ್. ಅವ್ರ ಹೆಸರು ತೆಗೆಯದಂತೆ, ಇವ್ರ ಹೆಸರು ಹಾಕದಂತೆ, ಸರ್ಜರಿ ಮಾಡದಂತೆ ಅಲ್ಲ, ಬಟ್ ಇಂಥ ದೊಡ್ಡ ತಪ್ಪಾಗಿದೆ ಅನ್ನೋದು ಅವ್ರ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಒಂದು ಸಂಪುಟ ಸದಸ್ಯರಲ್ಲಿ ಪಟ್ಟಿಯನ್ನೇ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇವ್ರ ಮೇಲೆ ಇವ್ರು ಏನು ಪರೀಕ್ಷೆಗಳ ಬಗ್ಗೆ ಹೆಂಗ್ ಮಾತಾಡ್ತಾರೆ? ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ಓಕೆ, ಸಿಂಥಿಯಾ ಮೇಡಮ್, ನಾನು ಇವತ್ತು ನೀವು ಡಿಬೇಟಿಗೆ ಬರಬೇಕಾದ್ರೆ ಸ್ವೀಟ್ ಗಿಟ್ ತರ್ತೀರಿ ಅನ್ಕೊಂಡು ಭಾವಿಸ್ತಾ. ಯಾಕೆ ಮೇಡಮ್ ಬರೀ ಕೈಯಲ್ಲಿ ಬಂದ್ಬಿಟ್ಟಿದ್ದೀರಿ? ಬರೀ ನೀರು ಅಷ್ಟೇ ನಮಗೆ ಸಿಕ್ಕಿರೋದು. ಏನು ವಿಷಯ ಅಂದರೆ, ನಮ್ಮ ಯಾವಾಗಲೂ ನಾವು ಚಿಕ್ಕವರಿಂದ ನೋಡ್ತಾ ಬಂದಿರೋದೇನು ಅಂತಂದರೆ, ಮನೆಗಳಲ್ಲಿ ಅಡುಗೆ ಮಾಡ್ತಾರೆ ಮಹಿಳೆಯರು, ಕೆಲಸ ಎಲ್ಲ ದುಡಿಮೆ ಮಾಡಿರ್ತಾರೆ, ಎಲ್ಲರಿಗೂ ಬಡಿಸ್ಬಿಟ್ಟು ಲಾಸ್ಟಲ್ಲಿ ಏನಾದರೂ ಸಿಕ್ಕರೆ ತಿಂದರು, ಇಲ್ಲಾಂದರೆ ಬರೀ ಹೊಟ್ಟೆಯಲ್ಲೇ ಮಲ್ಕೊಂಡ್ರು. ಈ ಲೆಕ್ಕ ಆಗಿಬಿಟ್ಟಿದೆ ನಮ್ಮ ಸ್ಟೇಟಲ್ಲಿ ಪರಿಸ್ಥಿತಿ. ಯಾಕೆ ಅಂತಂದರೆ, ಎಷ್ಟೋ ಮಾತಾಡ್ತೀವಿ, ಆದರೆ ನಮ್ಮ ಕೈಗೆ ಸಿಕ್ಕೋದೇನು? ಇದನ್ನು ನಾವು ಕೇಳಬೇಕಾಗಿರೋದು. ಇದ್ರ ಬಗ್ಗೆ ಸುಮಾರು ನಾನು ಸಂಶೋಧನೆ ಮಾಡಿದ್ದೀನಿ, ಅದ್ರ ಬಗ್ಗೆ ನಮ್ಮ ಮುಂದೆ ಟೈಮ್ ಇದ್ದರೆ ಹೇಳ್ತೀನಿ. ಆದರೆ ಮಹಿಳೆಯರ
ಪಾಲುಗಾರಿಕೆ ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಯಾಕೆ ಕಡಿಮೆ ಆಗಿದೆ ಅನ್ನೋದು ನನ್ನ ಆಕ್ಚುಲಿ ಡಾಕ್ಟರ್ ನಾವು ಈಗ ಮಹಿಳೆಯರ ಪರ ಅನ್ನೋದಂಗೆ ಒಂಥರ ರಿಸರ್ವೇಶನ್ ಇಂದ ಕೇಳ್ತಾ ಇದೀವೇನೋ ಅನ್ನೋ ತರ ಅಲ್ಲ, ಹಕ್ಕದು ಹಕ್ಕು ರಿಸರ್ವೇಶನ್ ಅಲ್ಲ, ನಮ್ಮ ಹಕ್ಕು. ಹೌದು, ಎಕ್ಸಾಕ್ಟ್ಲಿ. ಯಾಕೆ ಇದನ್ನ ಯಾಕೆ ನಾವು ರೆಕಗ್ನೈಸ್ ಮಹಿಳೆಯರಿಗೆ ಸ್ಥಾನಮಾನ ಕೊಡಿ ಅಂತ ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಇನ್ನೂ ಯಾಕಿದೀವಿ ಸರ್ ನಾವು? ಖಂಡಿತ ಮಹಿಳೆಯರಿಗೆ ಸಿಕ್ಕಿಲ್ಲ ಅಂತ ಮಾತಾಡ್ತಾ ಇದೀವಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ತುಂಬಾ ಹಿಪಾಕ್ರಸಿ ಪ್ರಾಕ್ಟೀಸ್ ಮಾಡ್ತೀವಿ ಈ ವಿಚಾರದಲ್ಲಿ. ಅಲ್ಲ, ಎಲ್ಲ ಆರ್ಥಿಕತೆಯಲ್ಲೂ ಸರಿ. ಯಾಕೆ ಅಂತಂದ್ರೆ ಇವಾಗ ನಾವು GDP ಲೆಕ್ಕ ಹಾಕೊಂಡ್ರೆ ಮನೆಯಲ್ಲಿ ಕೆಲಸ ಮಾಡ್ತಿರೋ ದುಡಿಮೆನ ಲೆಕ್ಕಕ್ಕೆ ಹಾಕೊಂಡ್ರೆ 3 ಟ್ರಿಲಿಯನ್ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೂ ಲೆಕ್ಕ ಇಲ್ಲ. ನಾವು ಹಾಕೋ ವೋಟ್ಗೂ ಲೆಕ್ಕ ಇಲ್ಲ. ನಮ್ಮ ಯಾವ ರೀತಿಯ ನಮ್ಮ ರಾಜಕೀಯ ಭಾಗವಹಿಸಿಕೆಗೆ ಲೆಕ್ಕ ಇಲ್ಲ. ಕ್ಯಾಬಿನೆಟಲ್ಲಿ ನಮಗೆ ಪೋಸ್ಟಿಗೆ ಲಾಯಕ್ಕಿಲ್ಲ. ಮತ್ತು ಏನಕ್ಕೆ ನಾವು ಇರೋದು? ಬರೀ ಭಿಕ್ಷಾ ತಿನ್ನೋದಿಕ್ಕ? ನೀವು ಕೊಡ್ತಿರೋ ಭಿಕ್ಷೆನಾ ನಮಗೆ? ನೀವು ಕೊಡ್ತಿರೋದು ನಮಗೆ ಕಾನೂನಲ್ಲಿ ಅದೇನೋ ಗೃಹಲಕ್ಷ್ಮಿ ಅಂತ ಅದಂತೆ ಇದಂತೆ, ಅವೆಲ್ಲ ಬರೀ ಭಿಕ್ಷೆನಾ ಅಂತ ನಾನು ಕೇಳ್ತೀನಿ, ಪ್ರಶ್ನಿಸ್ತೀನಿ ನಾನು. ಆಡಳಿತದಲ್ಲಿ ಪಾಲುಗಾರಿಕೆ ಹೊಂದಕ್ ನಮಗೆ ಯೋಗ್ಯತೆ ಇಲ್ವಾ, ಕೇವಲ ನಾವು ಆಳಿಸ್ಕೊಳ್ಳಕ್ಕೆ ತಯಾರಿರೋದಾ ಅಂತ ಕೇಳ್ತಾ ಇದ್ರಿ. ಎಸ್, ಬರ್ತೀನಿ ಮೇಡಮ್. ಉಷಾ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಎಷ್ಟು ಖುಷಿ ಸಂತಸವನ್ನ ತಂತು ರಾಜ್ಯದ ಹೆಣ್ಮಕ್ಳಿಗೆ ಮತ್ತು ಕಾಂಗ್ರೆಸ್ನಲ್ಲಿರುವ MLA MLCಗಳಿಗೆ ನಿನ್ನೆಯ ಕ್ಯಾಬಿನೆಟ್? ನಿಜವಾಗ್ಲೂ ಇದು ಬಹಳ ಬೇಸರದ ವಿಚಾರ. ಯಾಕೆ ಅಂತ ಹೇಳಿದ್ರೆ, ನಾವು ಮಹಿಳೆಯರಿಗೆ ಇವತ್ತು ಏನು ಮೊದಲನೇ ಪಟ್ಟಿ ಬಿಡುಗಡೆ ಮಾಡ್ತಾರೆ ಕಾಂಗ್ರೆಸ್ಸು, ಅದರಲ್ಲಿ 14 ಮಂದಿಯಲ್ಲಿ ಒಬ್ಬರದು ಇರಲಿಲ್ಲ. ಅದಾದ್ಮೇಲೆ ನಿನ್ನೆ 20 ಮಂದಿ ಪಟ್ಟಿ ಬಿಡುಗಡೆ ಮಾಡ್ತಾರೆ. ಕಡೆಯಲ್ಲಿ ಒಬ್ಬರು ಮಹಿಳೆಯದಿತ್ತು, ಓಕೆ ಅನ್ನೋ ಅಷ್ಟೊತ್ತಿಗೆ ಅವ್ರದ್ದು ಕೂಡ ಬದಲಾವಣೆ ಆಗುತ್ತೆ. ಎಂಥ ವಿಪರ್ಯಾಸ! ಇವತ್ತು ನಾವು ಮಹಿಳೆಯರಿಗೋಸ್ಕರ ಮಹಿಳೆಯರು ಕೂತ್ಕೊಂಡು ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಯಾಕೆ ನಮಗೆ ಅರ್ಹತೆ ಇಲ್ವಾ? ನೀವು ಹೇಳ್ದಂಗೆ ಒಂದು ಗಂಡಸನ ಸಮವಾಗಿ ನಿಂತು ಆಕೆ ಎಲ್ಲಾ ಚಾಲೆಂಜಸ್ ಫೇಸ್ ಮಾಡ್ತಾಳೆ. ಒಂದು MLA ಆಗಿರ್ಬೋದು, MP ಆಗಿರ್ಬೋದು, ಅನೇಕ ರಾಜಕೀಯ ಸವಾಲುಗಳನ್ನ ಒಡ್ಡಿ ನಿಂತು ಅದೇ ಮತದಾರರಿಂದ ಆಕೆ ವೋಟ್ ತಗೊಂಡು MLA ಆಗೋದು. ಇವತ್ತು ಆಕೆ ಅಷ್ಟೆಲ್ಲಾ ಕಷ್ಟಪಟ್ಟು ನಿಭಾಯಿಸಿ MLA ಆದ ನಂತರ ನೀವು ಪಾಲಿಸಿ ಮೇಕಿಂಗ್ ಆಗಿರ್ಬೋದು, ಅಥವಾ ನೀವು ಶಾಸಕರು ಅಂತ ಬಂದಾಗ, ಅಂದ್ರೆ ಸಚಿವರು ಅಂತ ಬಂದಾಗ ನೀವು ಅವರನ್ನ ಕೈ ಬಿಡ್ತೀರಾ ಅಂತ ಹೇಳಿದ್ರೆ ಎಂಥ ನಾಲಾಯಕ್ಕು ಮಿನಿಸ್ಟರ್ಗಳು ಕೂತಿರೋದು ಅಂತ ಅನ್ಸೋದಿಲ್ವಾ? ಇವತ್ತು ನಿಜವಾಗ್ಲೂ ನನಗೆ ಬಹಳ ಬೇಸರ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅದೇ ಕಾಂಗ್ರೆಸ್ ಪಕ್ಷದ ಮಹಿಳಾ ನಾಯಕಿಯರು ಏನ್ ಮಾಡ್ತಿದ್ದೀರಾ? ಆರ್ ಯು ನಾಟ್ ಅನ್ ಇಂಡಿಪೆಂಡೆಂಟ್ ವುಮೆನ್? ಈ ಪ್ರಶ್ನೆ ನಾನು ಖಂಡಿತ ಕೇಳಬೇಕು. ಯಾಕೆ ನಿಮಗೆ ನಿಮ್ಮ ಮೇಲೆ ನೀವು ಕಷ್ಟಪಟ್ಟು ಒಂದು ಶಾಸಕಿಗಳಾಗಿ ನೀವಿವತ್ತು ಜನರ ಪ್ರತಿನಿಧಿಗಳಾಗಿದ್ದೀರಾ, ನಿಮ್ಮ ಹಕ್ಕು ನಿಮ್ಗೆ ಕೇಳೋದಿಕ್ಕಾಗ್ತಿಲ್ವಾ? ನನಗೆ ನಿನ್ನೆಯಿಂದ ನಾನು ಕಾಯ್ತಾ ಇದ್ದೀನಿ, ಯಾರಾದ್ರೂ ಒಬ್ರು ಕಾಂಗ್ರೆಸ್ಸಿನ ಮಹಿಳಾ ಏನು ಇವರಿದೆ, ಕಾಂಗ್ರೆಸ್ ಮಹಿಳಾ ಪ್ರದೇಶ, ಅವರನ್ನ ನಾಯಕಿ ಸೌಮ್ಯಾ ರೆಡ್ಡಿ ಅವರು ಕೂಡ ಕೇಳ್ತಿಲ್ವಾ? ಯಾಕೆ ಕೇಳೋ ಅಷ್ಟು ಅರ್ಹತೆ ನಿಮಗಿಲ್ವಾ? ನೀವು ಕಷ್ಟಪಟ್ಟು ಬಂದಿದ್ದೀರಾ, ಅಲ್ಲಿ ಯಾರೋ ಭಿಕ್ಷೆ ಕೊಟ್ಟು ನೀವು ಬಂದಿಲ್ಲ, ಜನರು ನಿಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನೀವಲ್ಲಿ ಶಾಸಕರಾಗಿ ಗೆದ್ದು ಬಂದಿದ್ದೀರಾ, ನಿಮಗೆ ಕೇಳೋ ಅಧಿಕಾರ ಇದೆ, ಯಾಕೆ ಕೇಳ್ತಿಲ್ಲ? ನಿಮ್ಮ ಕಾಂಗ್ರೆಸ್ಸಿನ ಒಬ್ಬ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿ ಅವರಿದ್ರು, ಆಕೆ ಮಹಿಳೆ. ಅದಾದ ನಂತರ ಸೋನಿಯಾ ಗಾಂಧಿ ಅವರಿಗೆ ಒಂದು AICC ಮುಖ್ಯಸ್ಥೆ ಕೊಡ್ತೀರಾ. ಅದಾದ್ಮೇಲೆ ಅವರ ಮಗಳಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಒಂದು ಮುಖ್ಯಸ್ಥೆ ಸ್ಥಾನ, ಕೋರ್ಟ್ ಮೆಂಬರ್ಸ್ ಅಲ್ವಾ ಅವರೆಲ್ಲ? ಅಲ್ಲಿರುವಂತಹ ನಿಮ್ಮ ಐಡಿಯಾಲಜಿ ಯಾಕೆ ಕರ್ನಾಟಕದಲ್ಲಿ ಇಲ್ಲ? ಸೊ ಅಲ್ಲಿ ಕುಟುಂಬ ರಾಜಕಾರಣ ಅವ್ರ ಕೈತು, ಕುಟುಂಬ ರಾಜಕಾರಣ ಮತ್ತೆ ಮಹಿಳಾ ಒಂದು ಹಂಗಲ್ಲ, ಪ್ರಾಧ್ಯತೆ ಎಲ್ಲ ಇರುವಂತದ್ದು ಇಲ್ಲಿ ನೀವು ಯಾಕೆ ಅಳವಡಿಸ್ತಿಲ್ಲ? ಇಲ್ಲಿ ಯಾಕೆ ಕುಟುಂಬ ರಾಜಕಾರಣ ಒಂದ್ ಕಡೆ ಎಸ್, ಆದ್ರೆ ಮಹಿಳೆಯರಿಗೆ ಪ್ರಾಧ್ಯತೆ ಕೊಡಬೇಕು ಅನ್ನೋದು ಇರ್ಬೇಕಲ್ಲ. ಅಲ್ಲಿರ್ಬೇಕಾದ್ರೆ ನಿಮ್ಮ ಒಂದು ಕರ್ನಾಟಕದಲ್ಲಿ ಏನಾಯ್ತು ಮೊದಲನೇ ಪ್ರಶ್ನೆ. ಟೈಮ್ ನಲ್ಲಿ ವಿಂಗ್ ಕಮಾಂಡರ್ ಅಂತೆ, ವ್ಯೋಮಿಕಾ ಸಿಂಗ್ ಅಂತೆ ಅಂತೆಲ್ಲ ಮಾತಾಡಿ ರಾಜ್ಯದಲ್ಲಿ ಕ್ಯಾಬಿನೆಟ್ ಆಗಿದೆ, ಒಬ್ಬ ಹೆಣ್ಮಕ್ಳ ತಿಕ್ಕಿ ಇಲ್ವಲ್ಲ, ಹೆಣ್ಣು ಅವರ ಕುಟುಂಬ, ಅವ್ರ ಹೆಂಡತಿ, ಮಕ್ಕಳು, ಅವರಿಗೆ ಅವರ ಹೆಣ್ಣು ಮಕ್ಕಳಿಗೂ ಇವತ್ತು ಆ ರೀತಿ ಆಗಿದೆ. ಇಂಡಿಪೆಂಡೆಂಟ್ ಆಗಿ ಮಹಿಳೆಯರೇ ಕಾಣಿಸ್ಲಿಲ್ವಾ ನಿಮಗೆ? ಒಂದು ಮಹಿಳೆಯರು, ನಾವು ನಿಜವಾಗ್ಲೂ ಬಹಳ ಬೇಸರದ ವಿಚಾರ ನಾವು ಚರ್ಚೆ ಮಾಡ್ತಿರೋದು ಇವತ್ತು. ನಾನು ಕಾಂಗ್ರೆಸ್ ಯಾರೇ ಆಗ್ಲಿ ಶಾಸಕಿಯರು, ನಿಮ್ಗೆ ಬಾಯಿಲ್ವೇನ್ರಿ? ನೀವು ಗೆದ್ದಿಲ್ವಾ? ನೀವು ಶಾಸಕಿಯರಲ್ವಾ? ನಿಮಗ್ ತಾಕತ್ತಿಲ್ವಾ? ಬಂದ್ ಪ್ರಶ್ನೆ ಮಾಡೋದಿಕ್ ನೀವು ಕುತ್ಕೋಬೇಕು ಹೋರಾಟಕ್ಕೆ. ಇದು ಎಲ್ಲ ರಾಜ್ಯದ ವೋಟ್ ಮಾಡಿದಂತ ಎಲ್ಲಾ ಮಹಿಳೆಯರಿಗಾಗಿರುವಂತ ಅನ್ಯಾಯ. ಅದನ್ನ ಪ್ರಶ್ನೆ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಅವ್ರನ್ನ ಕಾಂಗ್ರೆಸ್ ಅಂತ ನೋಡ್ತಿಲ್ಲ, ಮಿನಿಸ್ಟರ್ ಆಗಿ ನಾವು ನೋಡುದು ಅಲ್ವಾ? ಅವ್ರು ನಮ್ಮ ಕರ್ನಾಟಕದ ಕ್ಯಾಬಿನೆಟ್ ಮಿನಿಸ್ಟರ್. ಯಾರೇ ಮಹಿಳೆಯರಾಗಿ ಯಾವೇ ಪಕ್ಷಾತೀತವಾಗಿ ನಾವೆಲ್ಲ ವೋಟ್ ಎಲ್ರಿಗೂ ಮಾಡಿರ್ತೀವಿ. ಸೊ ವಿಮೆನ್ ಅಂತ ಬಂದಾಗ ನಾವು ನಿಲ್ದರೆ ಇವತ್ತು ಯಾರು ನಿಲ್ತಾರೆ? ಇವತ್ತು ಅವ್ರ ಪಕ್ಷದ ನಾಯಕಿಯರೇ ಮಾತಾಡ್ತಿಲ್ಲ. ನನಗೆ ಅದೇ ಬೇಸರ ಆಗ್ತಿರೋದು ಇವತ್ತು. ಬೇರೆಯವ್ರು ಇರ್ಲಿ, ಅವರೇ ಮಾತಾಡ್ತೀನಿ. ಬರ್ತೀನಿ ನಾನು. ಕಾಂಗ್ರೆಸ್ ವಕ್ತಾರಾಗಿ ನಾರಾಯಣ ಸ್ವಾಮಿ ಅವರು ಈಗ ತಾನೇ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ಯದುಕುಮಾರ್ ಕೂಡ ಸ್ಟುಡಿಯೋಲ್ಲಿ ಜಾಯ್ನ್ ಆಗಿದ್ದಾರೆ. ಯದುಕುಮಾರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾರಾಯಣ ಸ್ವಾಮಿ ಸರ್, ಹೇಗಿತ್ತು ನಿನ್ನೆ ಕ್ಯಾಬಿನೆಟ್? ಏನೆಲ್ಲ ಲೆಕ್ಕಾಚಾರ ಹಾಕೊಂಡು 20ರಲ್ಲಿ 19 ಜನರನ್ನ ಆಯ್ಕೆ ಮಾಡ್ಕೊಂಡ್ರಿ ಸರ್?
ಇಲ್ಲ 20ರಲ್ಲಿ 20 ಆಗಿದೆ. ಅವರು ಶುಕ್ರವಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಲೆಟರ್ ಬಂದಿರೋದು, ಅದಿನ್ನೂ ರೀಚ್ ಆಗಿಲ್ಲ ಇಲ್ಲಿಗೆ. ಅದು ಟೆಕ್ನಿಕಲ್ ಏನು ಗೈಡ್ಲೈನ್, ಅದು ಡೈರೆಕ್ಷನ್ಸ್ ಏನಿದೆ MLCದು ಏನು ಡೈರೆಕ್ಷನ್ಸ್ ಇದೆ ಆ ರಿಪೋರ್ಟ್ ಆ ಆರ್ಡ್ರಲ್ಲಿ ಅನ್ನೋದು ಇನ್ನೂ ಇವತ್ತು ಬಹುಶಃ ಸಿಗ್ಬೋದು. ಅದಾದ ನಂತರ ಬಹುಶಃ ನೋಡಿಕೊಂಡು MNA ಮಾಡ್ತಾರೆ. 20ಕ್ಕೆ 20 ಆಗಿದೆ. ಅದು ಆ ಪರ್ಪಸ್ಸಾಗಿ ಅವ್ರಿಗೆ ಹೇಳಿದ್ದಾರೆ, ಅವ್ರು ಬರೋಕ್ಕೆ ಹೇಳಿ ಯಾರೋ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸ್ಪರ್ಟ್ಸ್ ಅವ್ರು ಇದೆ, ಈ ಥರ ಇದೆ, ಆರ್ಡರ್ ನಮ್ಮ ಕೈಗೆ ಬರಲಿ, ಅದರಲ್ಲಿ ಏನು ಡೈರೆಕ್ಷನ್ಸ್ ಇದೆ ನೋಡ್ಕೊಂಡು ಮಾಡೋಣ ಅನ್ನೋದಕ್ಕೆ ನಿಂತಿದೆ. 20ಕ್ಕೆ ಮಾಡಿದ್ದಾರೆ. ನಾವು ನೋಡಿ ಪ್ರದೇಶವಾರು, ಪ್ರಾಂತ್ಯವಾರು, ಜಿಲ್ಲಾವಾರು ಮತ್ತು ಜಾತಿವಾರು ಎಲ್ಲ ನೋಡಿಕೊಂಡು ಇನ್ನು 1.5 ವರ್ಷ ಚುನಾವಣೆ ಇದೆ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿನ್ನೆ ಕ್ಯಾಬಿನೆಟು ಮಾಡತಕ್ಕಂಥದ್ದು ಸತ್ಯ. ಇನ್ ದ ಸೇಮ್ ಟೈಮ್ ನಾವು ನಿನ್ನೆ ಮಹಿಳೆ ಇಲ್ಲ ಮಹಿಳೆ ಇದೆ ಅಂತ ಇವತ್ತಿನ ಕ್ಯಾಬಿನೆಟ್ ಆಧಾರವಾಗಿ ಇಟ್ಕೊಂಡು ಚರ್ಚೆ ಮಾಡೋದು ಅನಗತ್ಯ. ಯಾಕೆ ಅಂದರೆ ಯಾವುದೇ ಒಂದು ಪಕ್ಷದ ಅವ್ರ ಐಡಿಯಾಲಜಿ, ಅವ್ರ ಪ್ರಿನ್ಸಿಪಲ್, ಅವರೊಂದು 20-30 ವರ್ಷನ ನಡ್ಕೊಂಬಂದಿರೋ ರೀತಿನ ಕೂಡ ಒಂದ್ಸತಿ ಅವಲೋಕನ ಮಾಡಬೇಕು. ಈಗ ಈ ದೇಶ ಒಂದು ನಿಮಿಷ ಈ ದೇಶದಲ್ಲಿ ಲೇಡಿ ರಿಸರ್ವೇಷನ್ ಅಂತ 33% ಪಂಚಾಯತ್ ರಾಜ್ಯದಲ್ಲಿ ಫಸ್ಟು ಇಲ್ಲಿ ಈ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ರಾಜೀವ್ ಗಾಂಧಿ. 33% ಇದು ಇಂಪ್ಲಿಮೆಂಟ್ ಆಗಿ ನಾನು ZP ಮೆಂಬರ್ ಆಗಿದೆ, ಮಾಜಿ ZP ಮೆಂಬರ್. ನನ್ನ ಜೊತೆಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ನಾನು 2004-2010 ಎಲ್ಲ ನೋಡ್ಕೊಂಬಂದೀವಿ. GBAದಲ್ಲಿ ಕೂಡ 50% ಮಹಿಳೆಯರಿಗೆ ರಿಸರ್ವೇಷನ್ ಆಗಿ ಆಕ್ಟ್ ಪಾಸ್ ಆಗಿದೆ ಕೂಡ. ಹೌದು ಆಗಿದೆ. ನಾನು ಇವರಿಗೆ ಏನು ಪ್ಯಾನಲಿಸ್ಟ್ ಇಷ್ಟೊತ್ತು ಮಾತಾಡಿದ್ರೆ ಅವ್ರಿಗೆ ಗೌರವ ಕೊಡ್ತೀನಿ, ಇನ್ನೂ ಹೆಚ್ಚಿಗೆ ಕೊಡಬೇಕಾಗಿತ್ತು, ಅದು ನಮ್ಮ ಪಾರ್ಟಿ ಜವಾಬ್ದಾರಿ ಕೂಡ ಆಗಿತ್ತು. ಆದರೂ ಈ ಸತಿ ಸ್ವಲ್ಪ ಕಡಿಮೆ ಆಗಿದೆ, ಅದಕ್ಕೆ ನಾನು ಉತ್ತರದಾಯಿತ್ವವಾಗಿ ಇದ್ದೀವಿ ಕೂಡ. ಆದರೆ ಅದನ್ನ ಬೇರೆ ರೂಪದಲ್ಲಿ ಸರಿತೂಗಿಸ್ಕೊಂಡು ಹೋಗ್ತೀವಿ. ಅದೇ ನಮ್ಮ ಪಾರ್ಟಿ ಐಡಿಯಾಲಜಿ, ನಮ್ಮ ಪಾರ್ಟಿಯ ಸಿದ್ಧಾಂತ ಕೂಡ. ಆ ಸರಿತೂಗಿಸ್ಕೊಂಡೋಗಿ ಅವ್ರನ್ನ ಮುಂಚೂಣಿಯಲ್ಲಿ ಇಟ್ಕೊಂಡು ಅವ್ರನ್ನ ಏನು ಇನ್ವಾಲ್ವ್ಮೆಂಟ್ ಈಗ ಇಷ್ಟೊತ್ತು ಇನ್ಕ್ಲೂಡಿಂಗ್ ಮಾಡ್ಕೋಬೇಕಂತ, ಹೌದು ಸತ್ಯ, ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡು ಅವ್ರನ್ನ ನಾವು 50% ಅಲ್ಲ, ಮೋರ್ ದೆನ್ 50% ಏನು ಕುಟುಂಬದಲ್ಲಿ ತಾಯಿ ಸ್ಥಾನ ಇದೆ ಆ ಮಹಿಳೆಯರಿಗೆ ಆಸ್ಥಾನ ಕೊಟ್ಕೊಂಡು ಬಂದಿರತಕ್ಕಂಥ ಪಕ್ಷ ಇದು. ಆ ರೀತಿ ಉಪಯೋಗಿಸ್ಕೊಂಡು ಈ ಪ್ರಜಾಪ್ರಭುತ್ವದಲ್ಲಿ ಏನು ಅವರಿಗೆ ಮಹಿಳೆಯರಿಗೆ ಗೌರವ ಸಿಗೋ ಅದನ್ನ ನೋಡ್ಕೊಂಡು ಮುಂದೆ